ಹಾಯ್ ಹಲೋ ಗೈಸ್. ಸೊ ಇವತ್ತು ಸ್ಟೋರಿ ಏನಂತ ಹೇಳಿದ್ರೆ ದಿ ವ್ಲಾಗರ್. ಸರಿನಾ, ಇದು ಬಂದ್ಬಿಟ್ಟು ಒಂದು ರಿಯಲ್ ಇನ್ಸಿಡೆಂಟ್. ಸೊ ನಾವು ಹಾರರ್ ಸ್ಟೋರೀಸ್ ಏನೇ ಇರಲಿ, ಒಂದು ರಿಯಲ್ ಸ್ಟೋರಿ ಬೇಸ್ಡ್ ಆಗಿ ಇದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂತೇಳಿದ್ರೆ ಸುಮಾರು ಜನ ಆ, ಈ ಹಾರರ್ ಸ್ಟೋರೀಸಲ್ಲಿ ಇರಲಿ ಸ್ಟೋರೀಸ್ ಕೇಳೋಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ಈ ಹಾರರ್ ಸ್ಟೋರೀಸ್ ಲೈಕ್ ರಿಸರ್ಚ್ ಮಾಡಿ ಒಂದು ಲೈಕ್ ರಿಯಲ್ ಇನ್ಸಿಡೆಂಟ್ಸ್ ಏನೇನು ನಡೆದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ಸ್ಟೋರಿ ಬಂದುಬಿಟ್ಟು ಫುಲ್ ಲಾಸ್ಟ್ ಗಂಟೆಗೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಸ್ಟೋರಿ ಹೆಸರು ಬಂದುಬಿಟ್ಟು ದಿ ವ್ಲಾಗರ್ ಅಂತ, ಒಂದು ಯೂಟ್ಯೂಬರ್ ಸ್ಟೋರಿ ಇದು. ಸೊ ವಿಡಿಯೋ ಒಳಗಡೆ ಹೋಗೋಣ. ಸೊ ಗೈಸ್, ಇದು ಬಂದುಬಿಟ್ಟು ಒಂದು ಯೂಟ್ಯೂಬರ ಕತೆ. ಸೊ ಅವ್ರು ಬಂದುಬಿಟ್ಟು ಒಂದು ಹುಡುಗಿ ಆಗಿರ್ತಾರೆ, 21 ವಯಸ್ಸಾಗಿರುತ್ತೆ ಅವ್ರಿಗೆ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವರು ಅಂದರೆ ಆ ಟೈಮ್ಗೆ ಅವಾಗ ಬೆಳೀತಾ ಇರ್ತಾರೆ. ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊಂಡು ಎಲ್ಲ ರೀಚ್ ಸಿಗ್ತಾ ಇರುತ್ತೆ, ಎಲ್ಲ ಸೈಡ್ ಸುಮಾರು ಸೈಡ್ ಗೊತ್ತಾಗ್ತಾ ಇರುತ್ತೆ. ಒಂದು ದಿವಸ ಈವ್ನಿಂಗ್ ಅವ್ರಿಗೊಂದು ಮೆಸೇಜ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮದು ಹೊಸ ಬೇಕ್ರಿ ಓಪನ್ ಮಾಡಿದ್ದೀರಿ, ಸೊ ನಮಗೆ ನೀವು ಪ್ರಮೋಷನ್ ಮಾಡ್ಕೊಡೋಕ್ಕೆ ವೀಡಿಯೋ ಮಾಡೋಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ. ಸೊ ಆ ಮೆಸೇಜ್ಗೆ ಯೂಟ್ಯೂಬರ್ ಏನಿರ್ತಾಳೆ ಅವಳು ಬಂದ್ಬಿಟ್ಟು ರೆಸ್ಪಾಂಡ್ ಮಾಡ್ತಾಳೆ. ಹಂಗೆ ಅವ್ರ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕೇಳಿದಾಗ, ನಮ್ಗೆ ಈ ಥರ ಹೊಸ ಅಂಗಡಿ ಓಪನ್ ಮಾಡಿದ್ದೀರಿ, ಸೊ ದಯವಿಟ್ಟು ಬಂದು ಸ್ವಲ್ಪ ಪ್ರಮೋಷನ್ ಮಾಡಿಕೊಡಿ, ಹೆಲ್ಪ್ಫುಲ್ ಆಗುತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು ಬೇಕ್ರಿ ಅವ್ರು ಹೇಳ್ತಾರೆ. ಈ ಹುಡುಗಿ ಏನು ಅನ್ಕೊಂತಲ್ಲ ಅಂತ ಹೇಳಿದ್ರೆ, ನಾವು ಇವಾಗಲೇ ತಾನೇ ಒಂದು ಬೆಳೀತಾ ಇದ್ದೀರಿ, ಸೊ ಒಂದು ಚೆನ್ನಾಗಿ ಆಪರ್ಚುನಿಟಿ ಸಿಗ್ತೈತೆ, ಒಂದು ಪ್ರಮೋಷನ್ ಮಾಡಿಕೊಟ್ರೆ ಏನೂ ಆಗಲ್ಲ ಅಂದ್ಕೊಂಡು ಇವಳು ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊತಾಳೆ. ಸರಿ ಆಯಿತು, ಇವ್ರ ಹತ್ರ ಎಲ್ಲ ನಾರ್ಮಲಾಗಿ ಎಲ್ಲ ಓಕೆ ಆಗಿ ಒಂದು ದಿವಸ ಹೋಗೋಣ ಅಂದ್ಕೊಂಡು ಎಲ್ಲ ಸೆಟ್ ಆಗುತ್ತೆ. ಸೊ ಇನ್ನೇನು ಇವಳು ಹೋಗಬೇಕು. ಆ ದಿವಸ ಏನಾಗುತ್ತೆ ಅಂತಂದರೆ, ಒಂದು ಕಾಲ್ ಬರುತ್ತೆ ಅವ್ರಿಗೆ. ಕಾಲ್ ಬಂದಾಗ ಅವ್ರ ಅಪ್ಪ ಕಾಲ್ ಮಾಡಿರ್ತಾರೆ. ಅವ್ರ ಅಪ್ಪ ಕಾಲ್ ಮಾಡಿ, ಈ ಥರ ನನಗೆ ಸ್ವಲ್ಪ ಕೆಲಸ ಇದೆ, ನಿಮ್ಮ ತಮ್ಮನ ಬಂದುಬಿಟ್ಟು ನೀನು ಪಿಕ್ ಮಾಡ್ಕೊಂಬಿಡು ಸ್ಕೂಲಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರಪ್ಪ, ವ್ಲಾಗರ್ ಅವರಪ್ಪ. ಸೊ ವ್ಲಾಗರ್ ಅವರಪ್ಪ ಹೇಳಿದ ತಕ್ಷಣ ಇವಳು ಅನ್ಕೊಂತಾಳೆ ಅಂತಂದರೆ, ಹೋಗೋ ದಾರಿದಲ್ಲತ್ತೇ ಸೊ ತಮ್ಮನ ಪಿಕ್ ಮಾಡ್ಕೊಂಬಿಟ್ಟು ಹಂಗೆ ಹೋಗೋಣ, ಅಲ್ಲಿ ವೀಡಿಯೋ ಮುಗಿಸ್ಕೊಂಡು ಇಬ್ಬರು ಬಂದ್ಬಿಡೋಣ ಅಂದ್ಕೊಂಬಿಟ್ಟು ಇಬ್ಬರು ಅಂದರೆ ಇವಳು ಅಂದ್ಕೊಂಡು ಎಲ್ಲ ಶೂಟ್ಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು, ಸೊ ಅಂದ್ಕೊಂಡಂಗೆ ಅವ್ರ ತಮ್ಮ ಅವ್ರ ಸ್ಕೂಲ್ ಹತ್ರ ಹೋಗ್ತಾಳೆ. ಸೊ ಸ್ಕೂಲ್ ಹತ್ರ ಅವ್ರ ತಮ್ಮನ ಎಕ್ಸ್ಕೊಂತಾಳೆ. ತಮ್ಮನ ಹತ್ರ ಎಕ್ಸ್ಕೊಂಡು ಡೈರೆಕ್ಟಾಗಿ ಬೇಕ್ರಿ ಹತ್ರ ಬರ್ತಾರೆ. ಸರಿನಾ, ಬೇಕ್ರಿ ಹತ್ರ ಬಂದು ಸೊ ಎಲ್ಲ ಎಲ್ಲ ಬೇಕ್ರಿ ಅವರು ಸ್ವಲ್ಪ ಅಂದರೆ ದೊಡ್ಡ ಬೇಕ್ರಿ, ತುಂಬ ದೊಡ್ಡ ಬೇಕ್ರಿ ಅಲ್ಲಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಶಾಕಿಂಗ್, ಇವ್ರಿಗೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಕಮ್ಮಿ ಜನ ಇರ್ತಾರೆ, ತುಂಬ ಯಾರು ಇರಲ್ಲ, ಕಮ್ಮಿ ಒಂದು ನಿರ್ಮಾನುಷವಾಗಿ. ಸೊ ತುಂಬ ಏನು ಇದಿಲ್ದಿರ ಆ ಥರ ಜಾಗ ಇತ್ತದು. ಇವರು ಒಳಗಡೆ ಹೋಗಿ ತಮ್ಮನ ಕರ್ಕೊಂಡು, ಬಾ ಜಲ್ದಿ ಶೂಟ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತಮ್ಮನ ಸ್ವಲ್ಪ ಇದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ತಾ ಇದ್ದಂಗೆ ಒಂದು ಕಪಲ್ ಬರ್ತಾರೆ. ಅವ್ರು ಬಂದುಬಿಟ್ಟು ಸ್ವಲ್ಪ ವಯಸ್ಸಾದವರು, ಒಂದು 50+ ಇರ್ಬೋದು, ಅವರಿಬ್ರಿಗೂ 50+ ಇರುತ್ತೆ. ಸೊ ಒಳಗಡೆ ಹೋಗ್ತಂಗಂತಲೇ ಇವರಿಬ್ಬರನ್ನ ಒಂದು ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿ ಒಳಗಡೆ ಕರ್ಕೊಂಡೋಗಿ ಸರಿ ಇವಳು ಯೂಟ್ಯೂಬರ್ ಏನಿರ್ತಾರೆ ಎಲ್ಲ ವೀಡಿಯೋದೆಲ್ಲ ಏನೋ ಚೆಕ್ ಮಾಡ್ತಾ ಇರುವಾಗ ಅವ್ರ ತಮ್ಮಗೆ ಏನೋ ಒಂದು ಡೌಟ್ ಹೊಡಿಯುತ್ತೆ. ಬೇಡ, ಏನೋ ನನಗೆ ಇಲ್ಲಿರೋದು ಬೇಡ ಅನಿಸ್ತೈತೆ, ಹೋಗ್ಬಿಡೋಣ ಅಂತ ಹಠ ಮಾಡ್ತಾನೆ. ಇವಳೇನಂತಲ್ಲಿ ಇರು, ಬಂದ್ರಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವ್ನು ಕನ್ವಿನ್ಸ್ ಮಾಡೋಕೆ ನೋಡ್ತಾಳೆ. ಇವ್ನು ಕನ್ವಿನ್ಸ್ ಆಗಲ್ಲ. ಇಲ್ಲಪ್ಪ ನೀನು ಇರು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವರು ಇವನ್ನ ಇದು ಮಾಡೋಕೆ ಹೇಳ್ತಾರೆ. ಹಿಂದೆ ಪ್ಲೇ ಗ್ರೌಂಡ್ ಇದೆ, ಅಲ್ಲಿ ಆಡ್ಕೊಂಡು ನೀನು ನಿಮ್ಮ ಅಕ್ಕ ಶೂಟ್ ಮುಗಿಸ್ಕೊಂಡು ಬಂದುಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇವ್ರ ಅಕ್ಕಾಗೆ ಹೇಳ್ತಾರೆ. ಇವ್ರ ಅಕ್ಕ ಏನು ಮಾಡ್ತಾಳೆ, ಇಷ್ಟು ದೂರ ಬಂದುಬಿಟ್ರಿ, ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವನ್ನ ಅಷ್ಟೇ, ಇನ್ನೊಬ್ಬ ಪ್ಲೇ ಗ್ರೌಂಡಲ್ಲಿ ಆಡ್ತಾಯಿದ್ರು, ನಾನು ಮುಗಿಸ್ಕೊಂಬಂದ್ಬಿಡ್ತೀನಿ ಶೂಟ್ ಅಂತ ಹೇಳ್ಬಿಟ್ಟು ತಮ್ಮನ ಪ್ಲೇ ಗ್ರೌಂಡ್ಗೆ ಕಳಿಸ್ತಾಳೆ. ಅವ್ನು ಎಷ್ಟು ಹೇಳಿದ್ರೂ ಕೇಳಿಸ್ಕೊಂಡಿಲ್ಲ. ಇವಳು ವ್ಲಾಗರ್ ಬಂದ್ಬಿಟ್ಟು ಎಷ್ಟು ಹೇಳಿದ್ರೂ ಕೇಳಿಸ್ಕೊಂಡಿಲ್ಲ. ನೀನು ಬಾ ಹೋಗ್ಬಿಡೋಣ, ಬೇಡ ನನಗೇನೋ ಒಂಥರ ಸ್ಮೆಲ್ ಬರ್ತೈತೆ, ನನಗೆ ಇಷ್ಟ ಆಗ್ತಾಯಿಲ್ಲ ಈ ಜಾಗದಲ್ಲಿ, ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತಮ್ಮ ತುಂಬ ಟ್ರೈ ಮಾಡ್ತಾನೆ. ಇವಳೇನು ಮಾಡ್ತಾಳೆ, ಕರ್ಕೊಂಡೋಗಿ ಆ ಗ್ರೌಂಡಲ್ಲಿ ಬಿಟ್ಟು ಬಂದುಬಿಡ್ತಾಳೆ. ಅಂದರೆ ಆಡ್ಕೊಂಡಿನೋ ನಾನು ಬರ್ತೀನಿ ವಾಪಸ್ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದುಬಿಡ್ತಾಳೆ. ಇವಳು ವಾಪಸ್ ತಿರ್ಗಾ ಬರ್ತಾಳೆ. ಸೊ ಎಲ್ಲ ಅವರು ನಾರ್ಮಲಾಗಿ ನೋಡ್ಕೊಳೋವಾಗ ಶೂಟ್ ಎತ್ತೋಕ್ಕೆ ನಾರ್ಮಲಾಗಿ ವೀಡಿಯೋ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಯೂಟ್ಯೂಬಲ್ಲಿ ಸೆಂಟ್ರಲ್ ಶಾರ್ಟ್ಸ್ ಬರೋಕ್ಕೆ ನೋಡ್ಕೊತಾ ಇರ್ತಾಳೆ, ಜಾಗ ಎಲ್ಲ ನೋಡ್ಕೊತಾ ಇರ್ತಾಳೆ. ಸ್ವಲ್ಪ ಒಳಗಡೆ ಹೋಗ್ತಾ ಇದ್ದಂತೆಯೇ ಫೋನ್ ಫುಲ್ ಡೆಡ್ಡಾಗಿ ಹೋಗುತ್ತೆ, ಚಾರ್ಜ್ ಫುಲ್ ಕಮ್ಮಿ ಆಗೋಗುತ್ತೆ. ಏನಪ್ಪ ಇಷ್ಟು ಸಡನ್ನಾಗಿ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ಅವ್ಳಿಗೆ ಫುಲ್ ಚಾರ್ಜ್ ಇತ್ತಲ್ಲ, ನಾನು ಫುಲ್ ಚಾರ್ಜ್ ಹಾಕೊಂಬಂದೆ, ಹಂಗೆ ಡೆಡ್ಡಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಯೋಚನೆ ಮಾಡ್ತಾಳೆ.
ಯೋಚನೆ ಮಾಡಿ ತಿರ್ಗಾ ಅವ್ರನ್ನ ಕೇಳ್ತಾರೆ, ಸ್ವಲ್ಪ ಚಾರ್ಜ್ ಹಾಕೊಬೋದಾ ಒಂದು 10 ನಿಮಿಷ ಅಂತ ಹೇಳ್ಬಿಟ್ಟು ಚಾರ್ಜ್ ಹಾಕ್ತಾರೆ. ಸೊ ಸರಿ ಚಾರ್ಜ್ ಹಾಕ್ಕೊಂತಾ ಇರೋವಾಗ ಇವ್ರೇನು ಮಾಡ್ತಾರೆ, ಒಂದು ಮೀಟ್ ಪಫ್ಫು, ಯಾವ ಮೀಟ್ ಅಂತ ನಿಮ್ಗೆ ಹೇಳ್ತೀನಿ. ಮೀಟ್ ಪಫ್ಫು ಕೊಡ್ತಾರೆ ಇವ್ಳಿಗೆ ಎತ್ಕೊಂಬಂದು. ತುಂಬ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ತಿಂದ್ಬಿಡ್ತಾಳೆ. ತುಂಬ ಕಾಂಪ್ಲಿಮೆಂಟ್ ಕೊಡ್ತಾಳೆ. ತುಂಬ ಚೆನ್ನಾಗೈತೆ, ಹೆಂಗೆ ಮಾಡಿದ್ರಿ ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಚಾರ್ಜ್ ಆಗೋಗುತ್ತೆ, ಅಂದರೆ ಚಾರ್ಜ್ ಆಗೇ ಇರುತ್ತೆ. ಸೊ ಫೋನ್ ಎತ್ಕೊಂಡು ಚಾರ್ಜ್ ಅಂದರೆ ವೀಡಿಯೋ ಎತ್ತಬೇಕು ಅವಾಗ. ಸರಿ ವೀಡಿಯೋ ಎತ್ತಬೇಕು ಅನ್ನೋವಾಗ ವೀಡಿಯೋ ಎಲ್ಲ ಶೂಟ್ ಎತ್ತಕ್ಕಂತ ಹೇಳ್ಬಿಟ್ಟು ನಾರ್ಮಲಾಗಿ ಮೀಟ್ ಕೊಟ್ಟಿರ್ತಾಳೆ, ತಿಂದ್ಬಿಟ್ಟು ಶೂಟ್ ಎತ್ತಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ಅಷ್ಟರಲ್ಲಿ ಏನಾಗುತ್ತೆ ಅಂತಂದರೆ, ಅವ್ರ ತಮ್ಮ ಅಂತ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಗ್ರೌಂಡಲ್ಲಿ ಅವ್ರ ತಮ್ಮ ನೋಡೋಕ್ಕಂತ ಗ್ರೌಂಡ್ಗೆ ಹೋಗ್ತಾಳೆ. ಸೊ ತಮ್ಮನ ನೋಡೋಕೆ ಅಂತ ಹೋಗಿದಾಗ ಅಲ್ಲಿ ಯಾರು ಒಬ್ಬರು ಕಾಣಿಸಲ್ಲ, ಅವ್ರ ತಮ್ಮ ಇಲ್ಲ, ಯಾರೂ ಇಲ್ಲ ಅಲ್ಲಿ. ಸೊ ಇವಳು ಭಯ ಪಟ್ಕೊಂಡು ಹಂಗಂಗೆ ಗ್ರೌಂಡೆಲ್ಲ ಸುತ್ತಾ ಇರ್ತಾಳೆ. ಗ್ರೌಂಡಲ್ಲಿ ಸುತ್ತಾ ಇರೋದು ನೋಡಿದ್ಲು ಸಿಕ್ಕಿಲ್ಲ. ಅಲ್ಲಿಂದ ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿ ಬೇಕ್ರಿದೇನಿದೆ ಕಿಚನ್ ಕಾಣಿಸುತ್ತೆ. ಸೊ ಕಿಚನ್ಗೆ ಅದು ಇದು ಪಕ್ಕದಲ್ಲಿರುತ್ತೆ. ನಡ್ಕೊಂಬರ್ತಾಳೆ. ಸ್ವಲ್ಪ ನಡ್ಕೊಂಬರೋವಾಗ ಒಂದು ದೃಶ್ಯ ಕಾಣಿಸುತ್ತೆ. ಆ ದೃಶ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಳಗಡೆ ಆ ಕಪಲ್ಸ್ ಏನಿರ್ತಾರೆ, ಒಂದು ಯಾವುದೋ ಒಂದು ರೆಡ್ ಕಲರ್, ಫುಲ್ ರೆಡ್ ಕಲರ್ ಇದನ್ನು ಮೀಟ್ನ ಅದನ್ನು ಎತ್ತಿ ಸ್ಟಫ್ ಮಾಡ್ತಾ ಇರ್ತಾರೆ ಆ ಮೀಟ್ ಪಫ್ ಒಳಗಡೆ. ಇವಳು ಕ್ಲೀನಾಗಿ ಕಾಣಿಸಲ್ಲ, ಸ್ವಲ್ಪ ಮುಂದೆ ಹೋಗಿ ನೋಡ್ತಾಳೆ. ಆವಾಗ ಏನಂತ ಹೇಳಿದ್ರೆ, ಅದು ಒಂದು ಮನುಷ್ಯರ ಹೃದಯನ ಕಿತ್ತಿ ಕೈಮಾ ಹೊಡೆದು ಅದನ್ನು ಸ್ಟಫ್ ಮಾಡ್ತಾ ಇರ್ತಾಳೆ. ಆ ಥರ ದೃಶ್ಯ ನೋಡ್ತಾಳೆ ಅವಳು. ಆ ದೃಶ್ಯ ನೋಡಿದ ತಕ್ಷಣ ಜೋರಾಗಿ ಕಿರ್ಚಿ ಆಚೆ ಓಡ್ತಾಳೆ ಕಾರ್ ಹತ್ರ. ಸೊ ಆಚೆ ಕಾರ್ ಹತ್ರ ಇವ್ರ ತಮ್ಮ ಏನಾಯಿತು ಏನು ಅಂತ ಎಲ್ಲ ಮರ್ತೋಗ್ತಾಳೆ. ಓಡ್ತಾಳೆ ಫಸ್ಟ್ ಕಾರ್ ಹತ್ರ. ಆ ಕಾರ್ ಹತ್ರ ಚಿಕ್ಕ ಹುಡುಗರೆಲ್ಲ ಕಾರ್ನ ಗೀಚ್ತಾ ಇರ್ತಾರೆ, ಎಲ್ಲ ಕಾರ್ನ ಫುಲ್ ಗೀಚ್ತಾ ಇರ್ತಾರೆ. ಇವಳು ಏನು ಮಾಡ್ತಾಳೆ, ಏನು ತಲೆಗೆ ಹಾಕ್ಕೊಂಡ್ರೆ ಕಾರ್ ಎತ್ಕೊಂಡು ಸ್ಪೀಡಾಗಿ ಹೊಡ್ಕೊಂಡು ಹೋಗ್ತಾಳೆ. ಸ್ಪೀಡಲ್ಲಿ ಹೊಡ್ಕೊಂಡೋಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ತುಂಬ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ದೊಡ್ಡ ಆಕ್ಸಿಡೆಂಟ್ ಆಗಿದ ತಕ್ಷಣ ಹಾಸ್ಪಿಟ್ಲ್, ಅಂದರೆ ಇವಳು ಕಣ್ಣು ತೆಗಿಯೋ ಅಷ್ಟರಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತಾಳೆ. ಹಾಸ್ಪಿಟ್ಲಲ್ಲಿ ಅವ್ರ ಅಪ್ಪ ಅಮ್ಮ ಇವಳನ್ನ ಕೇಳಿದಾಗ ತಮ್ಮ ಇಲ್ಲಿ ಅಂದಾಗ, ತಮ್ಮನ ಅಲ್ಲಿ ಬೇಕ್ರಿದಲ್ಲಿ ಬಂದುಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರ ಅಪ್ಪ ಅಮ್ಮ ಹತ್ರ. ಹೌದಾ ಸರಿ ಹಂಗೆ ಅಂತ ಹೇಳ್ಬಿಟ್ಟು ಬೇಕ್ರಿ ಹತ್ರ, ಅಂದರೆ ಬೇಕ್ರಿ ಎಲ್ಲಿರುತ್ತೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಬೇಕ್ರಿ ಇಲ್ಲ, ಸುತ್ತಮುತ್ತ ಯಾರೂ ಇಲ್ಲ. ಇದೇನು ನನ್ನ ಬೇಕ್ರಿ ಐತೆ ಅಂತ ಹೇಳಿದ್ರೆ, ಇವಳು ಬಂದ್ಬಿಟ್ಟಿಲ್ಲ, ಬೇಕ್ರಿ ಅಲ್ಲಿತ್ತು, ನಾನು ಅಲ್ಲೇ ಹೋಗಿದ್ದು, 100% ಅಲ್ಲೇ ಹೋಗಿದ್ದು ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾಳೆ. ಇವಳು ಅಷ್ಟು 100% ಆಗಿ ಹೇಳ್ತಾಳೆ, ಇಲ್ಲಿ ಬೇಕ್ರಿ ಇಲ್ಲ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿರೋರನ್ನ ವಿಚಾರಿಸ್ಕೊಂಡು ಕೇಳ್ತಾರೆ. ಈ ಥರ ಇಲ್ಲಿ ಬೇಕ್ರಿಯಲ್ಲಿ ನಮ್ಮ ಮಗ ಬಂದಿದ್ದ, ಕಲ್ಲೋಗಿಬಿಟ್ಟಿದ್ದಾನೆ, ಸೊ ಇಲ್ಲೇನಾದರೂ ಬೇಕ್ರಿ ಏನಾದರೂ ಇತ್ತಲ್ಲ ಅಂತ ಕೇಳ್ತಾರೆ. ಇಲ್ಲಿ ಬೇಕ್ರಿ ಇದ್ದಿಲ್ಲ, ಆದರೆ ಒಂದು ಸ್ಟೋರಿ ಐತೆ. ಒಂದು 10 ವರ್ಷದ ಹಿಂದೆ ಇಲ್ಲಿ ಒಂದು ಕಪಲ್ ಇದ್ದರು, ಬೇಕ್ರಿ ರನ್ ಮಾಡ್ತಾ ಇರ್ತಾರೆ, ಮತ್ತು ಮನುಷ್ಯರನ್ನ ಕೊಂದು ತಿಂತಾರೆ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದೆಲ್ಲ ಆಗ್ತಾ ಇರೋವಾಗ ಈ ಊರವ್ರು ಏನು ಮಾಡ್ತಾರೆ, ಅವ್ರನ್ನ ಸಾಯಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ಹೋಗೋವಾಗ ಇದು ತಿಳ್ಕೊಂಡು ಅವ್ರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದೆಲ್ಲ ತಿಳ್ಕೊಂಡಾದ್ಮೇಲೆ ಅವ್ರಿಗೂ ಏನಪ್ಪ ಇದು ಅಂತ ಹೇಳ್ಬಿಟ್ಟು ಅವ್ರ ಮಗ ಸಿಗಲ್ಲ. ಲಾಸ್ಟ್ಗೆ ಆ ಹುಡುಗ ಏನಾಗ್ದ ಅನ್ನೋದನ್ನ ಯಾರಿಗೂ ಗೊತ್ತಾಗಿಲ್ಲ, ಅದೊಂದು ಮಿಸ್ಟ್ರಿಯಾಗಿ ಇದ್ಬಿಡ್ತು. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೊಂದು ಕ್ವಶನ್ ಇರ್ಬೋದು, ಆ ಹುಡುಗ ಏನಾಗಿರ್ಬೋದು, ಮತ್ತು ಈ ಹುಡುಗಿಗೆ ಹೆಂಗೆ ಮೆಸೇಜ್ ಬಂತು, ಯಾರು ಕಳಿಸಿರ್ತಾರೆ, ಅಲ್ಲಿ ಯಾರು ಇಲ್ಲ ಅಂತಂದರೆ ಈ ಹುಡುಗಿಗೆ ಯಾರು ಕಳಿಸಿರ್ತಾರೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ನನಗೂ ಒಂದು ಮಿಸ್ಟ್ರಿ ಆಗಿತ್ತು. ಇದ್ರ ಬಗ್ಗೆ ನಾನು ಚೆಕ್ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ ನನಗೂ. ಆದರೆ ಇದು ಬಂದ್ಬಿಟ್ಟು ಒಂದು ಒರಿಜಿನಲ್ ಸ್ಟೋರಿ ಆಗಿರೋ ಸ್ಟೋರಿ. ಸೊ ನಾನು ಹೇಳೋ ಈ ಸ್ಟೋರಿ ಬಂದ್ಬಿಟ್ಟು ಒಂದು ರಿಯಲ್ ಬೇಸ್ಡ್, ಯಾಕಂತಂದರೆ ನಿಮಗೂ ಒಂದು ಒರಿಜಿನಾಲಿಟಿ ಇರಬೇಕು. ನಾನಂತೂ ಈ ರಿಯಲ್ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಗೆ ಹೇಳೋಕ್ಕಾಗಲ್ಲ. ಸೊ ಇದೆಲ್ಲ ಒಂದು ಥ್ರಿಲ್ಲರ್ ಸ್ಟೋರೀಸು. ಇನ್ನೂ ಮುಂದೆ ಇನ್ನೂ ಭಯಂಕರವಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ನ ಎತ್ಕೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ನೆಕ್ಸ್ಟ್ ಇನ್ನೂ ಸ್ಟೋರೀಸ್ ಬೇಕು ಅಂತೆಲ್ಲ ಇದು ಕಮೆಂಟ್ ಮಾಡಿ. ಪಾರಿರಾಗಲ್ದು ಒಂದು ಸೀರಿಯಲ್ ಕೊಡ್ತಾ ಇರ್ತೀನಿ, ಸೆಂಟ್ರಲ್ ಒಂದು ಎಂಟರ್ಟೈನ್ಮೆಂಟ್ ಥರ ಇದನ್ನೂ ಕೊಡ್ತಾ ಇರ್ತೀನಿ. ನೆಕ್ಸ್ಟು ಇನ್ನೂ ಒಂದು ಒಳ್ಳೊಳ್ಳೆ ಸ್ಟೋರಿಗಳು ಬೇಕಂತಂದರೆ, ಸೊ ನಿಮ್ಮ ಒಂದು ಕಮೆಂಟ್ ನನ್ನ ಮೋಟಿವೇಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಸ್ಟೋರೀಸ್ ಇದು ಮಾಡೋಕ್ಕಾಗುತ್ತೆ. ಏನು ಬ್ರೋ ಹೇಳ್ರು ಮಾಡ್ತೀಯ ಅಂತಂದರೆ, ಯಾವಾಗಲೂ ಪಾರೆಲ್ಲ ಕಂಟೆಂಟ್ ಅಲ್ಲದ್ರೆ ಸ್ವಲ್ಪ ಅದು ಇದು ಮಿಕ್ಸ್ ಮಾಡಿಕೊಟ್ರೆ ನಿಮಗೂ ಒಂದು ನೋಡೋಕ್ಕೆ ಪರವಾಗಿಲ್ಲ ಅನಿಸುತ್ತೆ. ಬೇರೆ ಲೈಕ್ ನಿಮ್ಗೆ ಗೊತ್ತಿರೋದೇ ಎಲ್ಲ ನಾರ್ಮಲಾಗಿ ಎಲ್ಲ ಚೆನ್ನಾಗಿ ನಡೀತೈತೆ. ಸೊ ನೆಕ್ಸ್ಟ್ ಸ್ಟೋರಿ ಬೇಕು ಅಂತೇಳಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಒಂದು ಕಮೆಂಟ್ ಮಾಡಿದ್ರೆ ನಾನು ಇನ್ನೂ ಒಂದು ಒಳ್ಳೆ ಸ್ಟೋರೀಸ್ ನಾನು ರಿಸರ್ಚ್ ಮಾಡಿ ಎತ್ಕೊಂಡ್ಬಂದು ನಿಮ್ಮ ಮುಂದೆ ಇಡ್ತೀನಿ. ಸೊ ಇವತ್ತು ಸ್ಟೋರಿ ಒಂದು ವ್ಲಾಗರ್ದು ಈ ಥರ ಒಂದು ಕತೆ ಎಂಡ್ ಆಗುತ್ತೆ. ಸೊ ಅಷ್ಟೇ ಗೈಸ್. ಸೊ ನಿಮ್ಗೆ ಇನ್ನೂ ಮುಂದೆ ಬೇಕಂತೇಳಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಪ್ರೀತಿಯ ಶಿವರಾಜ್ ಸೈನಿಂಗ್ ಆಫ್. ಲವ್ ಯು ಆಲ್.